ಲೇ ಅಲ್ಲೇ ನಿಂತ್ಕೋಲೆ. ನಿನ್ನೆ ನೀನ್ ಮಾಡಿರೋ ಕೆಲ್ಸ ನಮ್ ಸರ್ಗೆ ಇಷ್ಟ ಆಗಿಲ್ವಂತೆ. ಇವತ್ತಿನಿಂದ ಕೆಲ್ಸಕ್ ಬರ್ಬೇಡ. ಏನ್ ಮಾಡ್ಬೇಕು ಏನೋ, ನಾನು ಹಣೆ ಬರನೇ ಸರಿ ಇಲ್ಲ. ಹಾ ಹೇಳಪ್ಪ. ಮಗ, ಮನೇಲಿ ರೇಷನ್ ಖಾಲಿ ಆಗಿದೆ. ನೀನೇನಾದ್ರೂ ತರ್ಲಿಲ್ಲ ಅಂದ್ರೆ ಎಲ್ಲರೂ ಉಪವಾಸ ಇರಬೇಕಾಗುತ್ತೆ. ಸರಿಯಪ್ಪ, ತಗೊಂಬರ್ತೇನೆ. ಇವಾಗ ಏನ್ ಮಾಡೋದಪ್ಪ, ಕೆಲಸದಿಂದ ಬೇರೆ ತೆಗ್ದಿದ್ದಾರೆ. ನಮ್ಮ ಫ್ರೆಂಡಿಗೆ ಕಾಲ್ ಮಾಡಿ ದುಡ್ಡನ್ನ ಕೇಳೋಣ. ಹಲೋ ಮಚ್ಚ, 100 ರೂಪಾಯಿ ಬೇಕಿತ್ಲೆ. ಮನೇಲಿ ರೇಷನ್ ಇರ್ಲಿಲ್ಲ, ಸ್ಯಾಲ್ರಿ ಆದ ತಕ್ಷಣ ಕೊಡ್ತೀನಿ. ಲೇ ಮಚ್ಚ, ನನ್ನ ಹತ್ರ ದುಡ್ಡಿಲ್ಲಲೇ. ಸರಿ ಮಚ್ಚ. ಮಚ್ಚ 100 ರೂಪಾಯಿ ಇದ್ರೆ ಕೊಡ್ತೀಯಾ? ಮನೇಲಿ ರೇಷನ್ ಇರ್ಲಿಲ್ಲ. ಜಸ್ಟ್ ಇವಾಗ ತಾನೇ ನಮ್ಮ ಹುಡುಗಿಗೆ ಐಫೋನ್ ಕೊಡಿಸ್ದಲೆ, ನನ್ನ ಹತ್ರ ದುಡ್ಡಿಲ್ಲ. ಸರಿ ಮಚ್ಚ. ಅಣ್ಣ ತುಂಬಾ ಹೊಟ್ಟೆ ಐತೆ, ಏನೋ ತಿನ್ನ ಕೊಡ್ಸೋಣ. ಅಯ್ಯೋ, ಇವಾಗ ಏನ್ ಮಾಡೋದಪ್ಪ, ಜೋಬಲ್ಲಿ ಇರೋದು 50 ರೂಪಾಯಿ. ಸರಿ ಬಾ ತಮ್ಮ, ಹೋಗೋಣ. ಅಣ್ಣ, 1 ಪ್ಲೇಟ್ ವಡಪಾವ್ ಕೊಡಿ. ತಗೊಲಿ ತಮ್ಮ, ತಿನ್ನು. ನೀನ್ ತಿಂತಿರು ತಮ್ಮ, ನಾನೊಂದ್ 5 ನಿಮಿಷ ಬರ್ತೇನೆ. ಸರಿ ಅಣ್ಣ. ಹಾ ಹೇಳಿ ಸರ್. ನಿನ್ನೆ ನೀವು ಇಂಟರ್ವ್ಯೂ ಕೊಟ್ಟಿದ್ರಲ್ಲ, ಅದರಲ್ಲಿ ಪಾಸ್ ಆಗಿದ್ದೀರಾ. ಹಾಗೆ ನಿಮ್ಗೆ ಬೋನಸ್ ಅಮೌಂಟ್ 10,000 ರೂಪಾಯಿ ಹಾಕಿದೀವಿ. ನಾಳೆ ಬಂದು ಕೆಲ್ಸಕ್ಕೆ ಜಾಯ್ನ್ ಆಗಿ. ತುಂಬಾ ಟ್ಯಾಂಕ್ಸ್ ಸರ್. ಅಯ್ಯೋ ಪರವಾಗಿಲ್ಲ ಬಿಡಿ ಸರ್. ಯಾರೇ ಇರ್ಲಿ, ನಮಗೆ ಕಷ್ಟ ಇದೆ ಅಂತ ಗೊತ್ತಿದ್ರು ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗಿ ಆಗುತ್ತೆ.